ಇನ್ನು ನಮ್ಮ ದೇಶಕ್ಕೆ ದ್ರೋಹವನ್ನ ಮಾಡಿ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಮಾಡುತ್ತಿದ್ದವರ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ನಿನ್ನೆ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು. ಇವತ್ತು ಗುಜರಾತ್ನಲ್ಲಿ ಮತ್ತೊಬ್ಬ ಗೂಢಾಚಾರಿ ಅರೆಸ್ಟ್ ಆಗಿದ್ದಾನೆ. ಆತ ಬರೀ 40,000 ಹಣಕ್ಕೋಸ್ಕರ ಸೇನೆಯ ಸೂಕ್ಷ್ಮ ಮಾಹಿತಿಗಳನ್ನ ಬಿಟ್ಕೊಡ್ತಿದ್ದಂತೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಗುಜರಾತ್ನಲ್ಲಿ ಪಾಕ್ ಗೂಢಚಾರಿ ಬಂಧನ. ದೇಶದಲ್ಲಿ ದಿನ ಕಳೆಯುತ್ತಿದ್ದಂತೆ ಒಬ್ಬರಲ್ಲ ಒಬ್ರು ದೇಶ ದ್ರೋಹಿಗಳು ಸಿಗ್ತಾನೆ ಇದ್ದಾರೆ. ಇವತ್ತು ಕೂಡ ಗುಜರಾತ್ನಲ್ಲಿ ಪಾಕ್ ಪರ ಬೇಹುಗಾರಿಕೆ ಮಾಡ್ತಿದ್ದ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಕಚ್ ಜಿಲ್ಲೆಯಲ್ಲಿ ಸಹದೇವ್ ಸಿಂಗ್ ಗೋಹಿಲ್ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ. ಅಷ್ಟಕ್ಕೂ ಯಾರಿವನು, ಇವನ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಈ ಸಹದೇವ್ ಸಿಂಗ್ ಗೋಹಿಲ್ ಮಾದ್ನಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದ. ಹೀಗಿರುವಾಗಲೇ 2023ರಲ್ಲಿ ಆದಿತಿ ಭಾರದ್ವಾಜ್ ಎಂಬಾಕೆ ಪರಿಚಯವಾಗುತ್ತೆ. ಈಕೆ ಯಾರಂದ್ರೆ ಪಾಕ್ ಮಹಿಳಾ ಏಜೆಂಟ್. ಈ ಹೆಸರಿನವರು ಇದ್ದಾರೋ ಇಲ್ವೋ ಅನ್ನೋದು ಖಾತ್ರಿ ಇಲ್ಲ. ಪಾಕ್ ಹ್ಯಾಂಡ್ಲರ್ಗಳು ಕೃತ್ಯಕ್ಕಾಗಿ ಈ ಹೆಸರು ಬಳಸಿರುವ ಸಾಧ್ಯತೆ ಕೂಡ ದಟ್ಟವಾಗಿದೆ. नाम का एक हेल्थ वर्कर एक पाकिस्तानी एजेंट को बीएसएफ अने इंडियन नेवी का कुछ गुप्त माहिती उनको शेयर कर रहे थे. ಹಾಗಿದ್ರೆ ಗೋಹಿಲ್ ಏನೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅಂತ ನೋಡೋದಾದ್ರೆ, ಆದಿತಿ ಭಾರದ್ವಾಜ್ ಎಂಬ ಹೆಸರಿನವರ ಸೂಚನೆಯಂತೆ ಗೋಹಿಲ್ ಕೆಲಸ ಮಾಡಿದ್ದಾನೆ. ಭಾರತೀಯ ನೌಕಾಪಡೆ ಹಾಗೂ ಬಿಎಸ್ಎಫ್ ಬಗೆಗಿನ ಸೂಕ್ಷ್ಮ ಮಾಹಿತಿಗಳನ್ನ ರವಾನಿಸಿದ್ದಾನೆ. ನಿರ್ಮಾಣ ಹಂತದ ಎಎಫ್ ಸೈಟ್ಗಳ ಫೋಟೋ ವಿಡಿಯೋವನ್ನ ಪಾಕ್ಗೆ ಕಳಿಸಿದ್ದಾನೆ. ಈ ಕೆಲಸ ಮಾಡಿದ್ದಕ್ಕೆ ಗೋಹಿಲ್ಗೆ 40,000 ರೂಪಾಯಿ ಹಣ ಕೊಡಲಾಗಿದೆ. ನ್ಯಾಯಾಲಯದಲ್ಲಿ ಈತ ತಪ್ಪೊಪ್ಪಿಕೊಂಡಿದ್ದಾನೆ. ಇನ್ನು ಅಧಿಕಾರಿಗಳು ಆರೋಪಿ ಮೊಬೈಲ್ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಬೇಹುಗಾರಿಕೆ ಜಾಲ ವಿಸ್ತಾರವಾಗಿರೋ ಬಗ್ಗೆ ಎಟಿಎಸ್ ತನಿಖೆ ನಡೆಸುತ್ತಿದೆ. ಪಹಲ್ಗಾಮ್ ದಾಳಿಯ ಬಳಿಕ ಭಾರತೀಯ ಸೇನೆ ಹಾಗೂ ಭದ್ರತಾ ಪಡೆಗಳು ಪಾಕ್ ಸ್ಪೈಗಳ ಬೆನ್ನಿಗೆ ಬಿದ್ದಿದ್ದಾರೆ. ದಿನಕ್ಕೊಬ್ಬ ಗೂಢಚಾರಿಗಳು ಪತ್ತೆಯಾಗುತ್ತಲೇ ಇದ್ದಾರೆ. ಬ್ಯೂರೋ ರಿಪೋರ್ಟ್, TV9.